ಫೆಮಿನಿಸ್ಟ್ ಸ್ವರವನ್ನು ಸ್ಥಾಪಿಸಿದ್ದರಲ್ವೇ ಮಮತಾ ದೀದಿ. ಎಲ್ಲ ಮಹಿಳೆಯರ ಜೊತೆ ಸೇರಿ ಉದ್ಯಮ ಮಾಡುವ ಎಲ್ಲಾ ಪುರುಷರನ್ನು ಅಸುರ್ನೆ ಎಂದು ಬಿಂಬಿಸಿ ಅಲ್ವಾ ಆ ಫೆಮಿನಿಸ್ಟ್ ಧ್ವನಿಯಿಂದ ಓಟು ಪಡೆದಿದ್ರಲ್ಲ, ಅದರ ಮೇಲೆಯೇ ರಾಡಿಕಲ್ಗಳು ಮಹಿಳೆಯರ ಮೇಲೆ ರೇಪ್ ಮಾಡಿ ಆಘಾತವನ್ನ ಮಾಡಿದ್ರು. ಯಾವಾಗ ಮಹಿಳೆಯರ ರೇಪ್ ಆಗಲು ಶುರುವಾಯಿತೋ ಅಕ್ರಮ ರಾಡಿಕಲ್ಗಳಿಂದ ಯಾವ ರೀತಿಯ ಮಾಲೆಸ್ಟೇಷನ್ ಇದೆ, ಹಗಲು ಹೊತ್ತಿನಲ್ಲೇ ಮಹಿಳೆಯರ ಮಾನಹರಣ, ಅವರನ್ನು ಕಿಡ್ನಾಪ್ ಮಾಡುವುದು, ಚಿಕ್ಕ ಮಕ್ಕಳೊಂದಿಗೆ ಅಶ್ಲೀಲ್ ವರ್ತನೆ, ಈ ರಾಡಿಕಲ್ಗಳನ್ನು ಬಾಂಗ್ಲಾದೇಶ ದಾಟಿಸಿ ಮಮತಾ ದೀದಿ ಒಳಗೆ ಕರೆದುಕೊಂಡು ಬಂದ್ರು. ಹಿಂದೂ ಮಹಿಳೆಯರಿಗೆ ಎಲ್ಲಿಯವರೆಗೆ ಸಾವಿನ ಮಟ್ಟದ ಬೆದರಿಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಅವರು ಫೆಮಿನಿಸಂ ಅಲೆಯಲ್ಲಿ ಮುಳುಗಿ ಹೋಗಿರುತ್ತಾರೆ, ಬೆಂಬಲಕ್ಕೆ ಬರುವುದಿಲ್ಲ. ಇಷ್ಟೊಂದು ಮಹಿಳೆಯರ ಕೊಲೆಯಾದ ಮೇಲೆ ಬಂಗಾಳದ ಮಹಿಳೆ ಎಚ್ಚೆತ್ತಳು. ಅವರು ಎಂಟರ್ಪ್ರೈಸಿಂಗ್ ಅನ್ನು ಪೇಟ್ರಿಯಾರ್ಕಿ ಎನ್ನುತ್ತಿದ್ರಲ್ಲ, ಆ ಎಂಟರ್ಪ್ರೈಸಿಂಗ್ ನಿಜವಾದ ಎಕಾನಮಿ, ಅದಿಲ್ಲದೆ ಎಕನಾಮಿಕ್ ಸಾಧ್ಯವಿಲ್ಲ. ಅದಕ್ಕೆ ಇವರಿಗೆ ಭಯ. ಯುಪಿ ಬಿಹಾರದ ಹಾರ್ಡ್ ವರ್ಕರ್ಗಳು ಪ್ರೊಡಕ್ಷನ್ ಯಾವಾಗ ಆಗುತ್ತೆ, ವರ್ಕರ್ಗಳ ಪೂರ್ತಿ ಸ್ಟ್ರೆಂತ್ ಬೇಕು, ಅವರಿಂದಲೂ ಪ್ರಾಬ್ಲಮ್, ಮತ್ತು ಬಿಸಿನೆಸ್ ನಲ್ಲಿ ಹಣ ಹೂಡುವ ಆ ಎಂಟರ್ಪ್ರೈಸಿಂಗ್ ವ್ಯಕ್ತಿಯಿಂದಲೂ ಪ್ರಾಬ್ಲಮ್. ಅದಕ್ಕೆ ಗುಜರಾತಿ, ಮಾರ್ವಾಡಿ ಔಟ್ಸೈಡರ್, ಯುಪಿ ಬಿಹಾರದವರು ಔಟ್ಸೈಡರ್, ಬಾಂಗ್ಲಾದೇಶಿ, ರೋಹಿಂಗ್ಯಾ ಇವರಿಗೆ ಇನ್ಸೈಡರ್ ಅನಿಸುತ್ತಿದೆ. ಅರ್ಥ ಆಯ್ತಾ ಏನಾಗ್ತಿತ್ತು ಅಂತ? ಹಗಲು ಹೊತ್ತಿನಲ್ಲೇ ಫ್ಯಾಮಿಲಿಗಳಿಗೆ ಹೇಳ್ತಿದ್ದಾರೆ, ಇವತ್ತು ರಾತ್ರಿ ನಿಮ್ಮ ಗಂಡನ್ ಸರದಿ ಅಂತ. ಅಂದ್ರೆ ಯೋಚಿಸಿ, ಕುಟುಂಬದ ಮುಂದೆ ಅವನನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಕೊನೆವರೆಗೂ ಜೀವಂತವಾಗಿಡುವುದು, ಕೊನೆಯ ತುಂಡು ಮಾಡುವವರೆಗೂ ಆ ವ್ಯಕ್ತಿಗೆ ಅಷ್ಟು ನೋವು ಕೊಟ್ಟು ಸಾಯಿಸುವುದು, ಇಷ್ಟು ಅಕ್ರಮ ರಾಡಿಕಲ್ಗಳು ಅಲ್ಲಿ ಹಾಹಾಕಾರ ಸೃಷ್ಟಿಸಿದ್ದರು. ಆಗ ಹೋಗಿ ಇದು ಆಗಿದೆ. ಬಂಗಾಳದಲ್ಲಿ ಏನಾಗಿದೆಯೋ ಇದೇ ಗತಿಯಾಗಲಿದೆ. ಹಿಂದೂ ಮಹಿಳೆಯರು ತಮ್ಮ ಬರ್ತ್ ರೇಟ್ ಮೇಂಟೈನ್ ಮಾಡದಿದ್ರೆ ನಿಮ್ಮ ಸಿಂಗಲ್ ಚೈಲ್ಡ್ ಜೊತೆ ಇದೇ ಆಗಲಿದೆ.